ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. GBA ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಯ್ತಾ? GBA ಎಲೆಕ್ಷನ್ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ಯಾವಾಗ ಎಲೆಕ್ಷನ್ ಆಗುತ್ತೆ? GBA ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡುತ್ತಾ? ಜೂನ್ 30ರ ಡೆಡ್ ಲೈನ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಜೂನ್ 30ರ ಒಳಗೆ ಚುನಾವಣೆ ಮುಗಿಸೋಕೆ ಸೂಚನೆ ಕೊಟ್ಟಿತ್ತು. GBA ಚುನಾವಣೆಗೆ ಇದೀಗ ಸರ್ಕಾರ ತುದಿಗಾಲಲ್ಲಿ ನಿಂತಿದ್ದು 5 ನಗರ ಪಾಲಿಕೆಗಳಿಗೆ ಫೈಟ್ ಶುರುವಾಗುತ್ತಾ? ಈಗಾಗಲೇ ವಾರ್ಡ್ ಮೀಸಲಾತಿ ಕರಡು ಪಟ್ಟಿ ಪ್ರಕಟ ಮಾಡಿದ್ದಾರೆ. GB ವ್ಯಾಪ್ತಿಯಲ್ಲಿ 369 ವಾರ್ಡ್ಗಳಿಗೆ ಮೀಸಲಾತಿ ಪಟ್ಟಿ ಪ್ರಕಟ ಆಗಿದೆ. ಸಾರ್ವಜನಿಕರ ಆಕ್ಷೇಪಣೆಗೆ 15 ದಿನಗಳ ಕಾಲ ಕಾಲಾವಕಾಶವನ್ನು ಕೂಡ GBA ಕೊಟ್ಟಿದೆ. ಅಗತ್ಯ ಇರೋರು ಏನಾದರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು. ಈ ತಿಂಗಳ ಒಳಗೆ ಅಂತಿಮ ಪಟ್ಟಿ ಪ್ರಕಟ ಆಗೋ ಸಾಧ್ಯತೆ ಇದೆ. ಸುಪ್ರೀಂ ಸೂಚನೆ ಹಿನ್ನೆಲೆ ಮತ್ತಷ್ಟು ವೇಗ ಪಡೆಯುತ್ತೆ ಈ ಪ್ರಕ್ರಿಯೆ. ಸೊ ಇಲ್ಲಿ ತನಕ ನಾವು BBMP ಎಲೆಕ್ಷನ್ ಅಂತ ಇದ್ವಿ. ಈಗ BBMP GBA ಆಗಿದೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಮತ್ತು ಇದ್ದಂತಹ ಒಂದು BBMP ಈಗ 5 ಪ್ರಾಧಿಕಾರಗಳಾಗಿ GBA ವಿಂಗಡಣೆ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. ಬೆಂಗಳೂರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂಡ್ ಸೆಂಟ್ರಲ್ 5 ಕಡೆಗೆ ಎಲೆಕ್ಷನ್ ಬಹಳ ಆದಷ್ಟು ಬೇಗ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಕ್ಲಾಸ್ ತಗೊಂಡಿತ್ತು. ಈಗ ಸರ್ಕಾರ ಕೂಡ ತುದಿಗಾಲಲ್ಲಿ ನಿಂತಿದೆಯಂತೆ. ಸೊ ಈಗ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗಳು ಯಾವ್ದ್ಯಾವುದು, ಯಾವ್ಯಾವ ವಾರ್ಡ್ಗಳು ಇವೆಲ್ಲವೂ ಕೂಡ ಲೆಕ್ಕಾಚಾರ ಆಗ್ತಾ ಇದ್ದಾವೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಇಲ್ಲಿ ತನಕ BBMP ಎಲೆಕ್ಷನ್ ಯಾವಾಗ ಅಂತ ಇದ್ವಿ. ಈಗ GBA ಎಲೆಕ್ಷನ್ಗೆ ಮುಹೂರ್ತ ಹತ್ರದಲ್ಲೇ ಇದೆ ಅಂತ ಇದ್ದಾರೆ. ಯಾವಾಗ ನಿರೀಕ್ಷೆ ಮಾಡಬಹುದು GBA ಎಲೆಕ್ಷನ್ ಯಾವಾಗ? ಇದೆಯಾ ಸುಪ್ರೀಂ ಕೋರ್ಟ್ ಇವತ್ತು BBMP ಅಂದ್ರೆ GBA ಚುನಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ನಡೆಸಿತ್ತು. ಅಂದ್ರೆ ಹೈಕೋರ್ಟ್ ಆದೇಶವನ್ನ ಮಾಡಿತ್ತು. ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿತ್ತು. ಅದನ್ನ ಪ್ರಶ್ನೆ ಮಾಡಿ ಮಾಜಿ ಕಾರ್ಪೊರೇಟರ್ ಅಬ್ದುಲ್ ವಾಜಿದ್ ಮತ್ತೆ ಶಿವರಾಜ್ ಇವರಿಬ್ರು ಕೂಡ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲನ್ನ ಏರಿದ್ರು. ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಳಂಬ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರನು ಕೂಡ ಈಗಾಗಲೇ ಮೀಸಲಾತಿ ಆಗಿರ್ಬೋದು ಮತ್ತೆ ವಾರ್ಡ್ ವಿಂಗಡಣೆ ಪಟ್ಟಿಯನ್ನ ಫೈನಲ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಿ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದೆ. ಜೂನ್ 30ರ ಒಳಗಡೆ ನೀವು ಅಂದ್ರೆ GBA 5 ಪಾಲಿಕೆಗಳಿಗೆ ಎಲೆಕ್ಷನ್ ಅನ್ನು ನಡೆಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಯಾಕೆಂತಂದ್ರೆ ಈಗ ಕಳೆದ 2015ರಲ್ಲಿ ಚುನಾವಣೆ ಆಗಿದ್ದು ಬಿಟ್ಟರೆ 2020 ಸೆಪ್ಟೆಂಬರ್ ಅಲ್ಲಿ ಚುನಾವಣೆ ಆಗ್ಬೇಕಾಗಿತ್ತು. ಅಷ್ಟರೊಳಗಡೆ ರಾಜ್ಯ ಸರ್ಕಾರ BBMP ನ ಸೂಪರ್ ಸೀಡ್ ಮಾಡಿ ಆಡಳಿತಾಧಿಕಾರಿನ ನೇಮಕ ಮಾಡುವಂತ ಕೆಲಸ ಆಯ್ತು. ಇದನ್ನ ಪ್ರಶ್ನೆ ಮಾಡಿ ಒಂದಷ್ಟು ಮಾಜಿ ಪಾಲಿಕೆ ಸದಸ್ಯರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ ಕೂಡ 6 ವಾರದ ಒಳಗಡೆ BBMP ಚುನಾವಣೆಯನ್ನ ನಡೆಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಇಲ್ಲ ನಾವು BBMP ವ್ಯಾಪ್ತಿಯನ್ನ ವಿಸ್ತರಣೆ ಮಾಡ್ತಾ ಇದೀವಿ, ಬೆಂಗಳೂರಿನ ಗಾತ್ರವನ್ನ ವಿಸ್ತರಣೆ ಮಾಡ್ತಾ ಇದೀವಿ, ಹಾಗಾಗಿ ನಮಗೆ ಇದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟ್ ಆದೇಶದ ಮೇರೆಗೆ ಇಬ್ರು ಮಾಜಿ ಪಾಲಿಕೆ ಸದಸ್ಯರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ಸುಪ್ರೀಂ ಕೋರ್ಟ್ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಡೈರೆಕ್ಷನ್ಸ್ ಅನ್ನ ಕೊಡುವಂತ ಕೆಲಸ ಮಾಡ್ತು. ನವೆಂಬರ್ ಅಲ್ಲಿ ನೀವು ವಾರ್ಡ್ ಮೀಸಲಾತಿ ಪಟ್ಟಿಯನ್ನ ಫೈನಲ್ ಮಾಡಿ ನಮಗೆ ಸಲ್ಲಿಕೆ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಜೊತೆಗೆ ಅದೇ ಟೈಮ್ ಅಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು, ಯಾವಾಗ ನೀವು ಚುನಾವಣೆಯನ್ನ ನಡೆಸಬಹುದು ಅಂತ ಹೇಳಿ. ಸೊ ಚುನಾವಣಾ ಆಯೋಗನು ಕೂಡ ಸುಪ್ರೀಂ ಕೋರ್ಟ್ ಇಲ್ಲ ರಾಜ್ಯ ಸರ್ಕಾರದಿಂದ ಮೀಸಲಾತಿ ಪಟ್ಟಿ ಮತ್ತೆ ವಾರ್ಡ್ ವಿಂಗಡಣೆ ಪಟ್ಟಿ ನಿಮಗೆ ಕೈ ಸೇರಿದ 1 ಅಥವಾ 2 ತಿಂಗಳ ಒಳಗಡೆ ನಾವು ಚುನಾವಣೆಯನ್ನ ಮಾಡ್ತೀವಿ ಅನ್ನುವಂತ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅನ್ನುವಂತ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ಗೆ ಹೇಳಿತ್ತು. ಇದೀಗ ರಾಜ್ಯ ಸರ್ಕಾರ ವಾರ್ಡ್ ಮೀಸಲಾತಿ ಪಟ್ಟಿ ಆಗಿರ್ಬೋದು ಮತ್ತೆ ವಾರ್ಡ್ ವಿಂಗಡಣಾ ಪಟ್ಟಿ ಆಗಿರ್ಬೋದು ಇವೆಲ್ಲವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಜೂನ್ 30ರ ಒಳಗಡೆ ನೀವು ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ಒಂದು ಡೈರೆಕ್ಷನ್ಸ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಸೊ ಆ ಮೂಲಕ ಚುನಾವಣಾ ಆಯೋಗ ಈಗ ಬೇಕಾದಂತಹ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.